ಇವತ್ತು ವಿಧಾನಸಭೆಯಲ್ಲಿ ಎರಡು ವಿಚಾರಕ್ಕೆ ಭಾರಿ ಜಟಾಪಟಿ. ರಾಜ್ಯಪಾಲರಿಗೆ ಅಗೌರವ ವಿಚಾರವೇ ವಿಪಕ್ಷಗಳಿಗೆ ಅತಿದೊಡ್ಡ ಅಸ್ತ್ರ ಆಗಿದೆ. ಅಗೌರವ ತೋರಿದ ಸದಸ್ಯರ ವಿರುದ್ಧ ಕ್ರಮಕ್ಕೆ ಪ್ರತಿಪಕ್ಷಗಳು ಪಟ್ಟಣ ಹಿಡಿದಿರುವಂಥದ್ದು. ಮತ್ತೊಂದು ಅಬಕಾರಿ ಇಲಾಖೆಯ ಅಕ್ರಮದ ಬಗ್ಗೆಯೂ ಕೂಡ ವಾಕ್ಸಮರಕ್ಕೆ ವೇದಿಕೆಯನ್ನು ರೆಡಿ ಮಾಡಿಕೊಂಡಿದ್ದಾರೆ ವಿಪಕ್ಷಗಳು. ಅಬಕಾರಿ ಅವ್ಯವಹಾರವನ್ನು ಪ್ರಸ್ತಾಪವನ್ನು ಮಾಡುವುದಕ್ಕೆ ಬಿಜೆಪಿಗರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ಪಟ್ಟಣ ಹಿಡಿದಿದ್ದಾರೆ. ಇವತ್ತು ವಿಧಾನಸಭೆಯಲ್ಲಿ ಇದೇ ಎರಡು ವಿಚಾರಗಳನ್ನು ಪ್ರಸ್ತಾಪಿಸಿ ದೊಡ್ಡ ಮಟ್ಟದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನು ಪ್ರತಿಪಕ್ಷಗಳು ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ಜಿ ವಿರುದ್ಧ ವಿಷಯವನ್ನು ಪ್ರಸ್ತಾಪಿಸುವುದಕ್ಕೆ ಕಾಂಗ್ರೆಸ್ ಕೂಡ ರೆಡಿಯಾಗಿದೆ. ಇವತ್ತು ಅಧಿವೇಶನ ಕಾವೇರುವ ಸಾಧ್ಯತೆಯೇ ಹೆಚ್ಚಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಧಿವೇಶನ ಆರಂಭಕ್ಕೂ ಮೊದಲು ಲೋಕಭವನಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಕಾಂಗ್ರೆಸ್ ನಾಯಕರುಗಳು ನಿರ್ಧರಿಸಿದ್ದಾರೆ. ತದನಂತರ ಅಧಿವೇಶನಕ್ಕೆ ಬರ್ತಾರೆ. ಇಲ್ಲಿ ಇದೇ ವಿಚಾರಕ್ಕೆ ಸಹಜವಾಗಿಯೇ ಒಂದಿಷ್ಟು ಬೆಳವಣಿಗೆಗಳು, ವಾಕ್ಸಮರಗಳು, ಮಾತಿನ ಮಲ್ಲ ಯುದ್ಧಗಳು ನಡೆಯುವಂತಹ ಸಾಧ್ಯತೆ ಇದೆ. ಮೊನ್ನೆ ಶುಕ್ರವಾರ ಸೆಷನ್ ನಡೆದಿದ್ದು, ಅಲ್ಲಿಯವರೆಗೂ ಕೂಡ ಇದೇ ರೀತಿಯ ವಿಚಾರಗಳೇ ಹೆಚ್ಚು ಸದ್ದು ಮಾಡಿದ್ದು, ರಾಜ್ಯಪಾಲರ ಭಾಷಣದ ವಿಚಾರ. ಈಗ ಅಬಕಾರಿ ಸಚಿವರ ಕಿಕ್ ಬ್ಯಾಕ್ ಪಡೆದಂತಹ ಆರೋಪ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ದಾಳಿ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇದನ್ನು ಪ್ರಸ್ತಾಪಿಸಿ ಮತ್ತಷ್ಟು ಹೋರಾಟಕ್ಕೂ ಕೂಡ ಪ್ಲಾನನ್ನು ಮಾಡಿಕೊಂಡಿರುವಂತಹದ್ದು.